ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ತೃತೀಯ ರಂಗದ ಬಗ್ಗೆ ಪ್ರಸ್ತಾಪ ಇನ್ನೂ ಆರಂಭಿಕ ಹಂತದಲ್ಲಿದೆ ನಿಜ. ಯಾಕಂದರೆ ಎಂ ಪಿ ನಾಡಗೌಡ ಹೇಳಿದರು ಇದನ್ನೂ ಆರಂಭ ಮಾತ್ರ, ನಾವು ಈ ಕ್ಷಣದ ತನಕ ನಾವೇನು NDA ಜೊತೆಗೆ ಇದ್ದೀವಿ ಅಂತ. ಒಂದು ಒಳ್ಳೆ ಪ್ರಶ್ನೆ ಎತ್ತಂತ ಪ್ರಮೋದ್ ಹೆಗಡೆ ಅಂತ ಒಳ್ಳೆ ಪ್ರಶ್ನೆ ಎತ್ತಿದ್ರು. ಈಗ ಮೋದಿ ವಿಚಾರವಾಗಿ ನೀವು ಇಷ್ಟೊಂದೆಲ್ಲ ಸೆಡೆದು ನಿಂತೀರಿ ನಿಮ್ಮ ನಾಯಕರುಗಳು. ಒಂದು ಪಕ್ಷ ಅಲ್ಲಿ ಏನಾದರೂ ಏರುಪೇರುಗಳಾಯಿತು ಅಂತಂತಂದರೆ ಅಡ್ವಾಣಿಯವರೇ ನಾಯಕ ಅಂತ ಘೋಷಣೆ ಮಾಡಿಬಿಟ್ರೆ, ಸೊ ಈ ರೀತಿಯ ಬೇರೆ 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 ಬದಲಾವಣೆಗಳು ಕೂಡ ಆಗ್ತಾವಲ್ಲಿ ಅಂತ ನೋಡಿ ಸರ್. ನಿಮ್ಮ ನಿಲುವುಗಳಲ್ಲಿ ನಾವು ಏನು ಹೇಳಿದ್ವಿ, ಡಿಸೆಂಬರ್ವರೆಗೂ ಟೈಮ್ ಕೊಟ್ಟಿದ್ವಿ. ಡಿಸೆಂಬರ್ಗಿಂತ ಮುಂದೆ ನೀವು ಪ್ರಧಾನಮಂತ್ರಿ ಆಗೋಕ್ಕಿಂತ ನಿಮ್ಮ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮುಂಚೆ ಹೇಳಿ ಅಂತ. ಬಟ್ ಈಗ ಅವ್ರು ಗೋವಾದಲ್ಲಿ ಆದಂಥ ಸಭೆಗಳು, ಅವ್ರು ಮಾತಾಡುವಂಥ ಸ್ಥಿತಿ ನೋಡಿದರೆ ಅವರು ದೇ ಆರ್ ಗೋಯಿಂಗ್ ಟು ಏನು ದೇ ವಾಂಟ್ ಟು ಫೋರ್ಸ್ ಆನ್ ಅಸ್. ನಾವು ಹೇಳಿದ್ವಿ, ನೀವು ಮೊದಲು ಹೇಳಿ, ನೀವು ಈಗ ಏನು ಹೇಳ್ತಾ ಇದ್ದೀವಿ, ನೀವು ಪ್ರಧಾನಮಂತ್ರಿ ಮೊದಲೇ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ವಿ. ವಿ ಆರ್ ಗಿವನ್ ದಮ್ ಟೈಮ್ 15. ಈಗ ಅವರೇನು ನಿನ್ನ ಒಬ್ಬರು ಟಿ ವಿದಲ್ಲಿ ಹೇಳ್ತಾಯಿದ್ರು, ನಾವು NDAಗೆ ಅಧಿಕಾರ ಕೊಟ್ಟಿದ್ದಾರೆ, ಜನರಿಗೆ ಮೋಸ ಮಾಡ್ತಾಯಿದ್ದೀವಿ. ಅಲ್ಲಿ ಬಿಹಾರದಲ್ಲಿ ಕಳೆದ 17 ವರ್ಷದಿಂದ ಮೋದಿ ಬರಬೇಡ ಅಂತ ಹೇಳಿದ್ವಿ. ಕಳೆದ 2002ದಿಂದ ಯಾವುದೇ ಚುನಾವಣೆ ಪ್ರಚಾರಕ್ಕೆ ಮೋದಿ ಬರಬೇಡ ಅಂತ ಹೇಳಿದ್ವಿ. ಅವತ್ತು ಒಪ್ಕೊಂಡಿದ್ದಾರೆ, ಬಂದಿಲ್ಲ. ಇವತ್ತು ಮೋದಿನ ಕಳಿಸ್ತೀವಿ, ನಾವು ಮೋದಿನ ಚೇಂಜ್ ಮಾಡಲ್ಲ ಅಂತ ಹೇಳ್ತಾರೆ. ಇದು ಈಗ ಬಂದಾಗ ನಾವು ಈಗ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದರೆ ನಾವು ನಮ್ಮ ಡಿಸಿಷನ್ ತಗೋತೀವಿ. ಬಟ್ ಒಂದು ನನಗೆ ಇದು ನಮ್ಮದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲ. ಯಾರು ಪ್ರಧಾನಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡೋದು ರಾಜಕೀಯ ಪಕ್ಷ ಆಗೋದಿಲ್ಲ. ಪ್ರಾರಂಭದಲ್ಲೇ ಒಂದು ಚುನಾವಣೆ ನಡಿಬೇಕು. ಚುನಾವಣೆ ಆರ್ಸ್ ಬಂದಾದ್ಮೇಲೆ ಪಾರ್ಲಿಮೆಂಟ್ ಮೆಂಬರ್ಸ್ ಯಾವ ರಾಜಕೀಯ ಪಕ್ಷ ಹಿಂದಿತ್ತು ಬಿಡಿ, ಹಿಂದಿತ್ತು ಪ್ರಧಾನಿ ಇಂಥವ್ರೆಂದು ಗೊತ್ತಾಗ್ತಾ ಇತ್ತು. ಅಲ್ಲ, ಸೇಮ್ ಥಿಂಗ್ ಗೊತ್ತೇ ಇದು ಕಾಂಗ್ರೆಸ್ ಆಲ್ಸೋ. ಇದೇನಿದೆ, ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಚರ್ಚೆ ನಡೆದಿದೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ. ಇಷ್ಟು ಹುಡುಗ ಲೀಡರ್ಗಳು ಯಾರು ಇಲ್ವಾ ಈ ರಾಷ್ಟ್ರದಲ್ಲಿ? ನೋಡಿ ನಾಡಗೌಡ್ರೆ, ನೀವು ಹುಡುಗರ ತರ ಮಾತಾಡ. ಯಾವ ಹುಡುಗರು ಸರ್? ನೀವು ಹುಡುಗರ ತರ ಮಾತಾಡ್ತಾ ಇಲ್ಲಿ ಕೇಳಿ, ಸರೆಂಡರ್ ದೇರ್ ವಾಟ್ ವಿ ಕ್ಯಾನ್ ಡು. ನೀವು ಇದೇ ರೀತಿ ಮಾತಾಡ್ತಾ ಇದ್ದೀರಿ. ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡಕ್ ಹೋಗಬೇಡಿ. ಎಲ್ಲಾದ್ರೂ ಕಾಂಗ್ರೆಸ್ ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಥವಾ ಕಾಂಗ್ರೆಸ್ ಪಾರ್ಟಿ ಎಲ್ಲಾದ್ರೂ ಹೇಳಿದ್ಯಾ? ಮೀಡಿಯಾದಲ್ಲಿ ಚರ್ಚೆ ಆಗಿದೆ. ಮೀಡಿಯಾದಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ. ಈ ದೇಶದಲ್ಲಿ ಆಗು ಹೋಗುಗಳ ಬಗ್ಗೆ, ಪ್ರಸ್ತುತ ರಾಜಕಾರಣಗಳ ಬಗ್ಗೆ ಅವ್ರು ನಿರಂತರವಾಗಿ ಚರ್ಚೆ ಮಾಡ್ಕೊಂಡು ಹೋಗ್ತಾರೆ. ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಇದುವರೆಗೂ ಕೂಡ ಏನಾದ್ರೂ ಹೇಳಿದೆಯಾ? ನಾವು ನೀವೇನೋ ಒಂದು ಸ್ಟೇಟ್ಮೆಂಟ್ ಮಾಡಿ. ಈಗ ನಾನು ಹೇಳ್ತಾ ಇರೋದು, ಈ ರಾಷ್ಟ್ರದಲ್ಲಿ ಟಿವಿದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಇದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಎಲೆಕ್ಷನ್, ಅದ್ರ ಜೊತೆ ಚರ್ಚೆ ಮಾಡ್ತಾರೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ. ನಾವು ಕಾಂಗ್ರೆಸ್ ಅವರು ಅನೌನ್ಸ್ ಮಾಡ್ಯಾರ ಅಂತ ಹೇಳಿಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, ಇಂಡಿಯಾ ಪ್ರಧಾನಮಂತ್ರಿ ಆಗೋ ಬಗ್ಗೆ ನಡೆದಿದೆ, ಭಾರತದ ಪ್ರಧಾನಮಂತ್ರಿ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. We are searching for Prime Minister for India, Bharat, not for India. India doesn't require Prime Minister. Sudhakar ಪ್ರಧಾನಮಂತ್ರಿ ಬೇಕಾ? He will develop, he can compete with anybody in the world. ಸಾಮಾನ್ಯ ಜನರ ಬಗ್ಗೆ ಯಾವ ಪ್ರಧಾನಮಂತ್ರಿ ಆಗ್ತಾರೆ ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಸಾಮಾನ್ಯ ಬಗ್ಗೆ ಕಳಕಳಿ ಇದ್ದಾವ ಪ್ರಧಾನಮಂತ್ರಿ ಆಗ್ಬೇಕು. ಅದು ನಿತೀಶ್ ಕುಮಾರ್ಗಿದೆ, ಮಮತಾ ಬ್ಯಾನರ್ಜಿಗಿದೆ. ಕಾಳಜಿ ಮತ್ತು ಜನಪರವಾದಂಥ ಆಲೋಚನೆ ಒಂದೇ ಅಲ್ಲ, ರಾಷ್ಟ್ರವನ್ನು ನಡೆಸುವಂಥ ಸಾಮರ್ಥ್ಯ ಅದು ಸಹಿತ ಬೇಕಾಗ್ತದೆ. ಈಗ ಇವರು 10 ರಾಷ್ಟ್ರೀಯ ಪಕ್ಷಗಳಿಗೆ ಮಾತ್ರ ಸರ್, ರಾಷ್ಟ್ರೀಯ ಪಕ್ಷಗಳಿಗೆ ಮಾತ್ರ ಇದೆಯಾ ಅದು? ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಇನ್ನಿತರ ಪಕ್ಷಗಳು ಈಗ ಇವರು ಪ್ರತಿನಿತ್ಯ ಪ್ರಧಾನಮಂತ್ರಿಗಳು ಆಗಬೇಕೊಳ್ಳುವಂತ ಅಭಿಲಾಷೆಯಿಂದ ಒಂದಾದ್ರೆ ನಾಳೆ ಅದು ಆಗದೇ ಇದ್ದಾಗ ಎಷ್ಟು ದಿವಸ ಇರ್ತಾರೆ ಅದರಲ್ಲಿ? ಈಗ ನಿತೀಶ್ ಕುಮಾರ್ ಅವರದ್ದು ಮುಖ್ಯವಾದದ್ದೇನು, ಅಕಸ್ಮಾತ್ ಅದ್ವಾನಿ ಅವರಿಗೆ ವಯಸ್ಸಾಗಿದೆ, ಏನಾದರೂ ತಪ್ಪು ಹೋದ್ರೆ ತಾನು ಪ್ರಧಾನಿ ಆಗಬೇಕೊಳ್ಳುವಂಥದ್ದು. ಮತ್ತು ಒಂದು ಸುದ್ದಿಗಳಿತ್ತು, ನಿತೀಶ್ ಕುಮಾರ್ ಅವರು ಪ್ರಧಾನಿ ಆಗಬಹುದು ಹೇಳುವಂಥದ್ದು. ಅದು ಸಾಧ್ಯ ಇಲ್ಲ ಅಂದಾಗ ಈ ಕಡೆಗೆ ಇಲ್ಲಿದ್ದವರೆಲ್ಲ ತಮ್ಮ ಹುದ್ದೆಗಳು ಸಾಧ್ಯ ಇಲ್ಲ ಅಂದಾಗ ಎಷ್ಟು ದಿವಸ ಬೇಕು? ಒಡೆದು ಹೋಗ್ಬಿಡ್ತಾರೆ. ಅವರು ಸ್ಪಷ್ಟ ಹೇಳಿದ್ದಾರೆ, ನಾ ರಾಜ್ಯ ಬಿಟ್ಟು ಬರಲ್ಲ ಅಂತ. ನಾ ರಾಜ್ಯದ ಸೇವೆ ಮಾಡಿದ್ರು ರಾಷ್ಟ್ರದ ಸೇವೆ ಮಾಡಿದಾಗೆ ಅಂತ ಮಾತು ಹೇಳಿದ್ದಾರೆ. ರಾಷ್ಟ್ರಕ್ಕೆ ಯಾರು ಹಾಗಿದ್ರೆ ಯಾರು ಬರ್ತಾರೆ ಸರ್? ಎಲ್ಲಿಂದ ಬರ್ತಾರ ಅವರು? ಯಾರು ಇದೇ 10 ಜನದಲ್ಲಿ ಒಬ್ಬ ಎಲ್ಲಿಂದ ಹೊರಗಡೆಯಿಂದ ಬರ್ತಾರ? ಯಾರೋ ಒಬ್ಬ ವ್ಯಕ್ತಿ ಸೃಷ್ಟಿ ಆಗ್ತಾರೆ. ಹೇಳಿ, ಒಂದು ಹೆಸರು ಹೇಳಿ. ನಾನು ಇವ್ರ ಮಗನೇ ಆಗ್ಬೇಕನ್ನುವಂಥದ್ದು ಮಗ ಬೇಡ, ಒಂದು ನಾಯಕತ್ವ ಯಾರಿಗೆ ಕಡಿಮೆ ಇದೆ? ಮಮತಾ ಬ್ಯಾನರ್ಜಿ ಕಮ್ಮಿ ಇದೆಯಾ? ಶರದ್ ಯಾದವ್ ಕಮ್ಮಿ ಇದೆಯಾ? ಯಾರಿಗೂ ಕಡಿಮೆ, ಶರದ್ ಯಾದವ್ ಕಡಿಮೆ ಇದೆಯಾ? ಮುಲಾಯಂ ಸಿಂಗ್ ಕಡಿಮೆ ಇದೆಯಾ? ಒಬ್ಬರಿಗೂ ಸಹಿತ ಸಾಮರ್ಥ್ಯ ಕಡಿಮೆ ಇಲ್ಲ ಹೇಳುವಂತ ಭಾವನೆ ಎಲ್ಲರೂ ಸಹಿತ ಒಂದಾಗಿರ್ಲಿಕ್ಕೆ ಅಸಾಧ್ಯವಾಗ್ತದೆ. ಎಲ್ಲ ಸಾಮರ್ಥ್ಯ ಜಾಸ್ತಿ ಆಗಿನೇ ಅಲ್ಲಿ ಒಂದು ಪರಸ್ಪರ ವಿಶ್ವಾಸದಲ್ಲಿ ಒಬ್ಬ ನಾಯಕನನ್ನ ಅವ್ರು ಯಾವತ್ತೂ ಆಯ್ಕೆ ಮಾಡೋದಿಲ್ಲ. ಆಯ್ಕೆ ಮಾಡಿದ್ರು ಬಹಳ ದಿನ ಇರೋದಿಲ್ಲ ಅಂತ ಇತಿಹಾಸ ಹೇಳಿದೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಎಲ್ಲರೂ ನಾಯಕರಪ್ಪ, ಒಬ್ಬ ನಾಯಕರನ್ನ ಆಯ್ಕೆ ಮಾಡಿಲ್ವ ನೀವು? ಮಾಡಿದೀವಿ. ಇಲ್ಲಿ ಒಂದು ಮನೆಗೆ ಯಜಮಾನ ಅಂತ ಎಲ್ಲ ಗೌರವ ಕೊಡುವಂತ ಪದ್ಧತಿ ಇದೆ, ಹೈಕಮಾಂಡ್ ಇದೆ, ನಡೀತದೆ. ಆದ್ರೆ ಒಂದು ಹೆಸರನ್ನು ಹೇಳಬೇಕು, ರಾಷ್ಟ್ರವನ್ನ ನಡೆಸುವಂತ ವ್ಯಕ್ತಿ ಯಾರು ತೃತೀಯ ರಂಗ? ರವೀಂದ್ರೇಶ್ ಬೇರೆ, ಒಂದು ಪಕ್ಷ ಏನಾದ್ರು ತೃತೀಯ ರಂಗ ಅಸ್ತಿತ್ವಕ್ಕೆ ಬಂದ್ರೆ ಕ್ಲಿಕ್ ಆಗುವಂತ ಸಾಧ್ಯತೆಗಳಿದೆ ಅಂತಿರ್ತಾವೆ. ಅವರಲ್ಲಿ ಯಾರಾದ್ರೂ ಒಬ್ರು ಒಮ್ಮತ ಮೂಡಬೇಕಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ. ಅದನ್ನ ಹೇಳ್ತಿರೋದು. ತ್ರಿಕೋಣ ಸ್ಪರ್ಧೆ ನಡೀಬೇಕು. ರಾಹುಲ್ ವರ್ಸಸ್ ಮೋದಿ ವರ್ಸಸ್
XYZ ಫ್ರಮ್ ಥರ್ಡ್ ಫೋರ್ಸ್. ಮುಖ್ಯವಾದಂಥ ವಿಷಯ ಇರೋದೇ ಇಲ್ಲಿ. ಅದಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಇಲ್ಲಿ ಅಂತ. ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪರ್ಯಾಯ ಹುಡುಕೋ ಅವಕಾಶ ಇತ್ತು. 23 ವರ್ಷಗಳಿಂದ ಗುಜರಾತ್ನಲ್ಲಿ ಮಾಧವ್ ಸಿಂಗ್ ಸೋಳಂಕಿ ನಂತರ ಒಬ್ಬ ನಾಯಕನನ್ನು ಬೆಳೆಸಲಿಕ್ಕಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ. ಈ ಹೈಕಮಾಂಡ್ ರಾಜಕಾರಣ ದೌರ್ಬಲ್ಯವೇ ಇದು. ಎಲ್ಲೂ ಪ್ರಾದೇಶಿಕ ನಾಯಕತ್ವವನ್ನು ಸಹಜವಾಗಿ ಅರಳಿಕ್ಕೆ ಬಿಡೋದಿಲ್ಲ. ಗುಜರಾತ್ ಮಲಯಾಳ ಸೋತಿರ್ಬೋದು, ಆಗಿರುವಂಥವ್ರನ್ನ ಮುಖ್ಯಮಂತ್ರಿ ಆದ್ರೆ ಫಲಿತಾಂಶಗಳು ಬಹಳ ಎಚ್ಚರಿಕೆಯಿಂದ ಅವ್ರನ್ನ ನೋಡಿ. ನಾಯಕನಾಗಿ ಬೆಳೆಸೋದಿಲ್ಲ ಯಾರು ಎಲ್ಲೂ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ, ನಾಯಕನಾಗಿ ಬೆಳೆಸೋಕೆ ಬಿಡಲ್ಲ. ಎಸ್ ಸರ್. ಸೊ ಇನ್ನೂ ಉದಯ ಆಗ್ತಾ ಇದೆ ತೃತೀಯ ರಂಗ ಅನ್ನುವಂಥದ್ದು. ಇನ್ನು ಪ್ರಸ್ತಾಪ ಮಾತ್ರ, ಅದರ ಮುಂದಿನ ಪರಿಣಾಮಗಳೇನು ನೋಡಬೇಕು. ಯಾಕಂದರೆ ಎಲ್ಲರೂ ಕೂಡ ನಾಯಕರೇ, ಜೊತೆಗೆ ಅವರವರ ಸ್ಥಿತಿಗತಿಗಳು ಹೇಗಿದೆ ಅವರ ರಾಜ್ಯದಲ್ಲಿ ಅದೆಲ್ಲದೂ ಕೂಡ ಇದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಆದರೆ ಭಾಳ ಆಶ್ಚರ್ಯಕರ ಸಂಗತಿಯಲ್ಲಿ ನಮಗೆ ಚರ್ಚೆಗೆ ಬರಲಿಲ್ಲ ಇಲ್ಲಿ ದೇವೇಗೌಡರ ಮೌನ ಕಾರಣ ಏನಿರ್ಬೋದು ಅಂತ ಗೊತ್ತಿಲ್ಲ. ಕಾದು ನೋಡುವಂಥ ತಂತ್ರ ದೇವೇಗೌಡರು. ನಾವು ಇದೇ ಒಂದು ಪ್ರಶ್ನೆ ಕೇಳಿದ್ವಿ ಜನಾಭಿಮತಕ್ಕೆ. ಕೇಂದ್ರದಲ್ಲಿ ತೃತೀಯ ರಂಗ ರಚನೆ ಯಶಸ್ವಿ ಆಗುತ್ತಾ ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿತ್ತು. ಒಟ್ಟು ಮತಗಳು ಬಂದಿರುವಂಥದ್ದು 11,214 ಮತಗಳು. ಹೌದು, ತೃತೀಯ ರಂಗ ಯಶಸ್ಸು ಕಾಣುತ್ತೆ ಅಂತ ಹೇಳಿದಂಥವ್ರು 100ಕ್ಕೆ 45ರಷ್ಟು ಜನ, ಇಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 65ರಷ್ಟು ಜನ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ಸುದ್ದಿಯನ್ನು ಹೊತ್ಕೊಂಡು ಚರ್ಚೆಗೋಸ್ಕರ ನಾನು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.